ನಟ ದರ್ಶನ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಪರಪ್ಪನ ಅಗ್ರಹಾರದ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಅಲ್ಲಿ ಹೊಂದಿಕೊಳ್ಳುವುದಕ್ಕಾಗದೇನೆ ಪರದಾಡ್ತಾ ಇದ್ದಾರೆ. ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ಇವತ್ತಿಗೂ ಕೂಡ ಸಾಧ್ಯವಾಗ್ತಿಲ್ವಂತೆ. ಹೀಗಾಗಿ ಧೈರ್ಯ ತುಂಬುವುದಕ್ಕೆ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಪ್ರತಿ ವಾರಕ್ಕೊಮ್ಮೆ ತಪ್ಪದೆ ಜೈಲಿಗೆ ಬಂದು ಭೇಟಿ ಕೊಡ್ತಾರೆ. ಬರುವಾಗ ದರ್ಶನ್ಗೆ ಒಂದು ವಾರಕ್ಕೆ ಬೇಕಾದಷ್ಟು ಬಟ್ಟೆ, ಡ್ರೈ ಫ್ರೂಟ್ಸು ಸೇರಿದಂತೆ ಕೆಲ ತಿಂಡಿ ತಿನಿಸುಗಳನ್ನು ಕೊಟ್ಟು ಹೋಗ್ತಾರೆ. ಇದೀಗ ಮತ್ತೆ ಇವತ್ತು ವಿಜಯಲಕ್ಷ್ಮಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರುವಂತಹ ಸಾಧ್ಯತೆ ಇದೆ. ಇವತ್ತು ಆರೋಪಿ ದರ್ಶನ್ ಜಾಮೀನು ವಿಚಾರಣೆ ನಡೆಯಲಿದೆ. ಅದರ ನಡುವೆ ವಿಜಯಲಕ್ಷ್ಮಿ ಭೇಟಿ ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಿದೆ. ಒಂದು ವೇಳೆ ಜಾಮೀನು ಅರ್ಜಿ ತಿರಸ್ಕಾರ ಆಗ್ಬಿಟ್ರೆ ಧೃತಿಗೆಡಬೇಡಿ, ಧೈರ್ಯ ಕಳ್ಕೊಂಬೇಡಿ, ಕಾನೂನು ಹೋರಾಟವನ್ನು ಮುಂದುವರಿಸೋಣ ಅಂಥೇಳಿ ಸಹಜವಾಗಿ ಧೈರ್ಯ ತುಂಬುತ್ತಾರೆ. ಇನ್ನು ಕೋರ್ಟ್ ಆಪ್ತರು ಭೇಟಿಗೂ ಕೂಡ ಅವಕಾಶವನ್ನು ಕೊಟ್ಟಿದೆ. ವಿಜಯಲಕ್ಷ್ಮಿ ಭೇಟಿ ವೇಳೆ ದರ್ಶನ್ ಯಾರು ಬರಬೇಕು ಅಂಥೇಳಿ ಚರ್ಚಿಸಿದ್ರು. ದರ್ಶನ್ ಕುಟುಂಬದ ಒಪ್ಪಿಗೆಯನ್ನು ಪಡೆದು ಆಪ್ತರು ಭೇಟಿಯನ್ನು ಕೊಡಬಹುದಾಗಿದೆ. ಹಾಗಾಗಿ ಇವತ್ತು ಕೋರ್ಟ್ನ ಕಲಾಪದಲ್ಲಿ ಏನಾಗುತ್ತೆ, ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಈ ಸಂದರ್ಭದಲ್ಲಿ ಗಂಡನಿಗೆ ಧೈರ್ಯ ತುಂಬುವುದಕ್ಕೆ ವಿಜಯಲಕ್ಷ್ಮಿ ಅವರು ಮತ್ತೊಮ್ಮೆ ಬಳ್ಳಾರಿ ಜೈಲಿಗೆ ಆಗಮಿಸ್ತಾ ಇದ್ದಾರೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತಾರಲ್ಲ, ಹಂಗಾಗಿದೆ ಪಾಪ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಸಿಬ್ಬಂದಿಗಳ ಕತೆ. ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದೇ ಆಗಿದ್ದು ಅಲ್ಲಿಯ ಸಿಬ್ಬಂದಿಗಳು ರಜಾ ಪಡೆದುಕೊಳ್ಳುವುದಕ್ಕೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಂತೆ. ಯಾಕಾಗಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬಳ್ಳಾರಿ ಜೈಲಲ್ಲಿ ದರ್ಶನ್, ಜೈಲು ಸಿಬ್ಬಂದಿ ಪರದಾಟ. ದರ್ಶನ್ ಬಳ್ಳಾರಿ ಜೈಲಲ್ಲಿ ಇರೋವರೆಗೂ ನೋ ಲೀವ್. ತಿಂಗಳಿಂದ ರಜೆ ಇಲ್ಲದೆ ಪರದಾಡ್ತಿರುವ ಜೈಲು ಸಿಬ್ಬಂದಿ. ದರ್ಶನ್ ಕೈದಿಯಾಗಿ ಮುಂದುವರೆದರೆ ದಸರಾ ರಜೆ ಸಹ ಕಡಿತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿ ಈಗಾಗಲೇ ತಿಂಗಳು ಕಳೆದಿದೆ. ಆದ್ರೆ ಜೈಲಿನ ಸಿಬ್ಬಂದಿ ತಿಂಗಳಿಂದ ಒಂದೇ ಒಂದು ರಜೆ ಇಲ್ಲದೆ ಪರದಾಡ್ತಿದ್ದಾರೆ. ಒಂದು ವೇಳೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನಲ್ಲೇ ಕೈದಿಯಾಗಿ ಕಂಟಿನ್ಯೂ ಆಗಿದ್ದೆ ಆದ್ರೆ ಮುಂದೆ ದಸರಾ ಹಬ್ಬಕ್ಕೂ ರಜೆ ಸಿಗೋದಿಲ್ಲ ಎನ್ನುವ ಸೂಚನೆ ಸಿಕ್ಕಾಗಿದೆ. ಹೀಗಾಗಿ ಜೈಲು ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಅಯ್ಯೋ ದರ್ಶನ್ನ ಇಲ್ಲಿಗ್ಯಾಕ್ ತಂದು ಹಾಕಿದ್ರಪ್ಪ ಅಂತ ಹಿಡಿ ಶಾಪ ಹಾಕ್ತಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಲ್ಲಿ ಇರೋವರೆಗೂ ನೋ ಲೀವ್ ಅಂತಿದ್ದಾರಂತೆ ಹಿರಿಯ ಅಧಿಕಾರಿಗಳು. ದರ್ಶನ್ ಇರಿಸಿರುವ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದಲ್ಲಿ 2 ಪಾಳಿಯಲ್ಲಿ 8 ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ. ಅಲ್ಲದೆ ಜೈಲು ಗೇಟ್ ಹಾಗೂ ಇಡೀ ಜೈಲಿನ ರಕ್ಷಣೆ ಮಾಡುವ ಕೆಐಎಫ್ ಸಿಬ್ಬಂದಿಗೂ ರಜೆ ಇಲ್ಲ. ಅಲ್ಲದೆ ಸಂಬಂಧಿಕರ ಜೊತೆ ಮೊಬೈಲ್ನಲ್ಲಿ ಮಾತನಾಡಲು ಹಿಂದೇಟು ಹಾಕ್ತಿದ್ದಾರೆ. ಮೊಬೈಲ್ನಲ್ಲಿ ಮಾತನಾಡುವಾಗ ದರ್ಶನ್ ಬಗ್ಗೆ ಕೇಳ್ತಾರೆ ಅನ್ನೋ ಆತಂಕ ಸಿಬ್ಬಂದಿಯಲ್ಲಿ ಮನೆ ಮಾಡಿದೆ. ರೆಕಾರ್ಡ್ ಮಾಡಿಕೊಂಡು ವೈರಲ್ ಮಾಡಿದ್ರೆ ಕೆಲಸಕ್ಕೆ ಕುತ್ತು ಬರುವ ಭೀತಿಯಲ್ಲಿ ದಿನ ಕಳೆಯುತ್ತಿದ್ದಾರೆ. ಒಟ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದ ಸಿಬ್ಬಂದಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಹೀಗಾಗಿ ದರ್ಶನ್ ಅದ್ಯಾವಾಗ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಹೊರಗೆ ಹೋಗ್ತಾರೋ ಅಂತ ಬೆರಗುಗಣ್ಣಿನಿಂದ ಕಾಯ್ತಿದ್ದಾರೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.